ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತು ನಾನು ನವಿಲುಕೋಸು ಬರುತ್ತಲ್ವಾ, ಅದರದಂತ ಎಲೆಯಿಂದ ಮಾಡುವಂತ ಪಲ್ಯನ ನಾನು ತೋರಿಸ್ತಾ ಇದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದ್ರ ಎಲೆ ಫ್ರೆಶ್ ಆಗಿದ್ದಾಗ ಈ ತರ ಮಾಡೋದ್ರಿಂದ ಇದರಲ್ಲಿ ತುಂಬಾ ನಾರಿನಂಶಗಳೆಲ್ಲ ಇರುತ್ತೆ. ಹಾಗಾಗಿ ನೋಡಿ, ಈ ತರ ಫ್ರೆಶ್ ಆಗಿರೋ ಎಲೆನ ನಾನು ತಗೊಂಡಿದ್ದೀನಿ. ಇದ್ರ ಜೊತೆಗೆ ನೋಡಿ, ಗೆಡ್ಡೆಗೆ ಎಲ್ಲ ಸಲ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿ ಬರಲ್ಲ, ಕೆಲವೊಂದ್ಸಲ ಬರುತ್ತೆ. ನಾನು ಈ ತರ ಇರೋದನ್ನ ಎಲ್ಲಾನು ಕ್ಲೀನ್ ಆಗಿ ಎಲೆನ ತೆಕ್ಕೊಂಡು ವಾಶ್ ಮಾಡಿ ಚೆನ್ನಾಗಿ ಹೆಚ್ಚಿಟ್ಕೊಂಡಿದೀನಿ. ಅದಾದ ನಂತರ ಒಂದು ಕಡಾಯಿನ ಇಟ್ಕೊಳ್ತೀನಿ. ಅದಕ್ಕೆ ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ 1 ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೊಂಡಿದೀನಿ. ಸಾಸಿವೆ ಚೆನ್ನಾಗಿ ಮತ್ತೆ ಉದ್ದಿನ ಬೇಳೆ 1 ಸ್ಪೂನ್ ಹಾಕೊಂಡಿದೀನಿ. ಇವೆರಡನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀನಿ. ನಾರ್ಮಲ್ ಆಗಿ ಎಲ್ಲ ಪಲ್ಯ ಹೇಗ್ ಮಾಡ್ತೀವೋ ಅದೇ ತರಾನೇ ಇದನ್ನು ಕೂಡ, ಆದ್ರೆ ಒಂಥರ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಈಗ ಮೂಲಂಗಿ ಸೊಪ್ಪಿಂದ ಮಾಡ್ತೀವಲ್ಲ ಅದೇ ತರ ಈ ನವಿಲುಕೋಸಿನ ಸೊಪ್ಪಿಂದ ನಾನು ಮಾಡ್ತಾ ಇದೀನಿ. ಇದಕ್ಕೆ ಒಂದು 3 ಹಸಿಮೆಣಸನ್ನ ಹಾಕೊಂಡಿದೀನಿ. ಹಸಿಮೆಣಸನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀನಿ. ಅದ್ರ ಜೊತೆಗೆ ಒಂದು 2 ಈರುಳ್ಳಿನ ಹಾಕೊಂಡು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನನ್ನ ಚಾನಲ್ ಯಾರಾದ್ರೂ ಹೊಸಬರು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಎಲೆಯನ್ನು ಕೂಡ ಹಾಕೊಂಡು ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಒಂದ್ 2 ನಿಮಿಷ ಇದನ್ನ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಕಲರ್ ಚೇಂಜ್ ಆಗೋ ತನಕ ಮಾಡ್ಕೊಳ್ತೀನಿ ಇದನ್ನ. ನಾನು ಎಲ್ಲ ಅಡಿಗೆನೂ ಸಿಂಪಲ್ ಆಗಿ ಮಾಡ್ತೀನಿ. ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ನಿಮ್ಗೆ ಯಾವ್ದಾದ್ರು ಮಾಡ್ಬೇಕಂತ ಇದ್ರೆ ಅದನ್ನ ಹೇಳಿ, ನಂಗೆ ಅದು ಬರೋದಾಗಿದ್ರೆ ನಾನು ನಿಜ ರೆಸಿಪಿನ ಮಾಡಿ ನಿಮ್ಗೆ ತೋರಿಸ್ತೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕೊಳ್ತೀವಿ. ಇದ್ರ ಜೊತೆಗೆ ನಾನು ಒಂದು ನವಿಲುಕೋಸನ್ನು ಕೂಡ ಹಾಕೊಂಡಿದ್ದೀನಿ. ಅದನ್ನು ಕೂಡ ಹಾಕೊಂಡು ಈಗ ಫಸ್ಟ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕಾಗಲ್ಲ, ಹಾಗಾಗಿ ಇದಕ್ಕೆ ನಾನು ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊಂಡು, ತುಂಬಾ ಇದೆಯಲ್ವಾ, ಹಾಗೆ ಕವರ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಂಡಾದ ನಂತರ ಇದು ಕುಗ್ಗೋಗ್ಬಿಡುತ್ತೆ. ಅಂದ್ರೆ ಇಷ್ಟ ಇರಲ್ಲ ಅದು. ಅದಾದ್ಮೇಲೆ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಈಗ ಎಷ್ಟಾಗಿದೆ, ಫುಲ್ ಇತ್ತು ಪಾತ್ರೆ, ಈಗ ಅರ್ಧ ಆಗಿದೆ. ಅದಕ್ಕಾಗಿ ಇದನ್ನ ಈಗ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಹಾಗೇನೇನೆ ಇದಕ್ಕೆ ಸ್ವಲ್ಪ ಬ್ಯಾಲೆನ್ಸ್ ಆಗ್ಲಿ ಅಂತ ಹೇಳ್ಬಿಟ್ಟು 1 ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ನಾನು. ಅದ್ರ ಜೊತೆಗೇನೆ ನಾನು 1 ಸ್ಪೂನ್ ಆಗುವಷ್ಟು ವಾಟಿಕಾಯಿ ಪೌಡರ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ವಾಟಿಕಾಯಿ ಪೌಡರ್ ಇಲ್ಲ ಅಂದ್ರೆ ನಿಂಬೆ ರಸನ ಕೂಡ ಹಾಕೊಳ್ಬಹುದು. ಅವೆಲ್ಲನೂ ಕೂಡ ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಂಬೆ ರಸನು ಇಲ್ಲ ಅಂದ್ರೆ ಹುಣಸೆಹಣ್ಣಿನ ರಸನ ನೀವು ಪಲ್ಪ್ ಮಾಡ್ಕೊಂಡು ಕೂಡ ಹಾಕೊಳ್ಳಿ, ಏನಾಗಲ್ಲ. ಇದೆಲ್ಲನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಒಂದು 10 ನಿಮಿಷ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ತೀನಿ. ಸೊಪ್ಪು ಇದು ಸ್ವಲ್ಪ ಖಡಕ್ ಆಗಿರುತ್ತೆ, ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಇದು. ಹಾಗಾಗಿ ನಾನು ಇದನ್ನ ಕವರ್ ಮಾಡಿ ಒಂದು 10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ, ಹೈ ಫ್ಲೇಮಲ್ಲಿ ಅಂದ್ರೆ ಸ್ವಲ್ಪ ನೀರಿದ್ರೆ ಓಕೆ, ಇಲ್ಲ ಅಂದ್ರೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಸರಿಯಾಗಿ ಬೇಯುತ್ತೆ. ಇದನ್ನ ಈಗ ನಾನು ಕವರ್ ಮಾಡಿರೋದನ್ನ ತೆಗೆದು ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ಈಗ ನಾನು ನೋಡಿ ಈಗ ಚೆನ್ನಾಗಿ ದೊಡ್ಡ ಅಂದ್ರೆ ಒಂದು 80% ಆಗಿ ಬೆಂದಿದೆ. ಇದಕ್ಕೆ ಕಾಯಿನ 1 ಕಪ್ ಆಗೋಷ್ಟು ಕಾಯಿನ ಹಾಕೊಳ್ತಾ ಇದ್ದೀನಿ. ಇದನ್ನ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 2 ರಿಂದ 3 ನಿಮಿಷ ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಕಾಯಿಯಲ್ಲಿರುವಂತ ಸ್ವಲ್ಪ ಹಸಿ ವಾಸನೆ ಹೋಗ್ಲಿ ಅಂತ ಹೇಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಮಿಕ್ಸ್ ಮಾಡಿ ಒಂದ್ 2 ನಿಮಿಷ ಬೇಕಾದ್ರೆ ನೀವು ಕವರ್ ಮಾಡಿ ಕೂಡ ಬೇಯಿಸ್ಕೊಳ್ಬಹುದು, ಇಲ್ಲ ಹೀಗೆ ಕೂಡ ಬೇಯಿಸ್ಕೊಳ್ಬಹುದು. ಈಗ ನೋಡಿ, ಮೂಲಂಗಿ ಸೊಪ್ಪಿನ ಪಲ್ಯ ರೆಡಿ ಆಗಿದೆ. ಇದು ನಿಮ್ಗೆ ಇಷ್ಟ ಆಗತ್ತೆ ಅನ್ಕೊಳ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ನ ಫಾಲೋ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಾಗೆ ನನ್ನ ಎಲ್ಲಾ ವಿಡಿಯೋಸ್ನು ಪ್ಲೀಸ್ ವಾಚ್ ಮಾಡಿ.